ಅದು ಜಿಲ್ಲಾಸ್ಪತ್ರೆಯ ಐಸಿಯು ಘಟಕ. ಉಸಿರು ನಿಲ್ಲುವ ಇದ್ದವರಿಗೆ ಉಸಿರು ನೀಡುವ ಐಸಿಯು ಘಟಕ. ಆದರೆ ಇಲ್ಲೊಂದು ಜಿಲ್ಲಾಸ್ಪತ್ರೆಯಲ್ಲಿ ಐಸಿಯು ವಾರ್ಡ್ನಲ್ಲಿ ಎಸಿ ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡುವಂತಾಗಿದೆ. ಹೀಗಾಗಿ ರೋಗಿಗಳಿಗೆ ಯಾವೆಲ್ಲ ರೀತಿ ಸಮಸ್ಯೆಗಳಾಗಿದೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ಎಸಿ, ಐಸಿಯುನಲ್ಲಿ ಪರದಾಡಿದ ರೋಗಿಗಳು, ಬೀಸಣಿಗೆ ಮೂಲಕ ಗಾಳಿ ಬೀಸಿದ ಸಂಬಂಧಿಕರು, ಬೀಸಣಿಗೆಯಿಂದ ರೋಗಿಗೆ ಗಾಳಿ ಬೀಸುವ ಪೋಷಕರು, ಮತ್ತೊಂದೆಡೆ ಕಾಟನ್ ಬೋರ್ಡ್ನಿಂದ ಗಾಳಿ ಬೀಸುತ್ತಿರುವ ದೃಶ್ಯ, ಇನ್ನೊಂದೆಡೆ ಉಸಿರಾಡಲು ಗಾಳಿ ಇಲ್ಲದೆ ಮನೆಯಿಂದ ಪುಟ್ಟದೊಂದು ಫ್ಯಾನ್ ತಂದಿಟ್ಟುಕೊಂಡಿರುವ ರೋಗಿಗಳು. ಇಂತಹ ದುಸ್ಥಿತಿ ಕಂಡುಬಂದಿದ್ದು ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ. ಹೌದು, ಐಸಿಯು ಅಂದ್ರೆ ತೀವ್ರ ನಿಗಾ ಘಟಕ ಎಂದು ಅರ್ಥ. ಇಲ್ಲಿ ರೋಗಿಗಳಿಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ ರೋಗಿಗಳನ್ನ ನೋಡಿಕೊಳ್ಳಬೇಕು. ಆದರೆ ಕೋಲಾರದ ಐಸಿಯು ವಾರ್ಡ್ನಲ್ಲಿ ಕಠಿಣ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದೊಂದು ವಾರದಿಂದ ಕೋಲಾರ ಜಿಲ್ಲಾಸ್ಪತ್ರೆ ಎಸ್ಎನ್ಆರ್ನ ಐಸಿಯು ವಾರ್ಡ್ನಲ್ಲಿ ಎಸಿ ಕೆಟ್ಟು ಹೋಗಿದೆ. ಐಸಿಯು ವಾರ್ಡ್ನಲ್ಲಿ ದಾಖಲಾಗಿದ್ದ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ಕಾಟನ್ ಪ್ಯಾಡ್ನಲ್ಲಿ ರೋಗಿಗಳಿಗೆ ಗಾಳಿ ಬೀಸುವ ಕೆಲಸ ಮಾಡುತ್ತಿದ್ರೆ, ಮತ್ತೊಬ್ಬರು ಬೀಸಣಿಗೆ ಹಿಡಿದು ಗಾಳಿ ಬೀಸುತ್ತಿದ್ರು. ಮತ್ತಿಬ್ಬರಂತೂ ಮನೆಯಿಂದಲೇ ಚಿಕ್ಕದಾದ ಟೇಬಲ್ ಫ್ಯಾನ್ ಹಾಕಿಕೊಂಡು ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುವ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಇದೇ ಪರಿಸ್ಥಿತಿಯಿಂದ ಈ ವಾರ್ಡ್ನಲ್ಲಿ ಕಳೆದೊಂದು ದಿನದಲ್ಲಿ ಇಬ್ಬರು ಮೃತಪಟ್ಟಿರುವ ಕುರಿತು ಆರೋಪಿಸಿದ್ದಾರೆ. ಎಮರ್ಜೆನ್ಸಿ ಪೇಷಂಟ್ಗಳನ್ನ ತಂದು ಹಾಕ್ತಾ ಇದ್ದಾರೆ. ಆದ್ರೆ ಇದು ಐಸಿಯು ಅಲ್ಲ ಸರ್, ವಾರ್ಡ್ ಅಂತಾನೆ ಹೇಳ್ಬೋದು. 3 days ಆಯ್ತು ನಾವು ಬಂದು. 3 days ಇಂದ ಎಸಿ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ಆಲ್ರೆಡಿ 20 ದಿವಸ ಆಗಿದೆ ರಿಪೇರಿ ಆಗಿ ಅಂತ ಹೇಳಿದ್ರು. ಇದು ಬಡವರ ಆಸ್ಪತ್ರೆನೋ ಇಲ್ಲ ಪ್ರೈವೇಟ್ ಆಸ್ಪತ್ರೆನೋ ನಮ್ಗೆ ಕನ್ಫ್ಯೂಸ್ ಅಲ್ಲಿದೆ ಸರ್. ಫ್ಯಾನ್ಗಳು ಅವ್ರವ್ರ ಮನೆಯಲ್ಲಿ ಅವ್ರ ಮನೆಯಿಂದ ತಗೊಂಡ್ ಬಂದು ಪೇಷಂಟ್ಗೆ ಫ್ಯಾನ್ಗಳು ಹಾಕೊಂಡಿದ್ದಾರೆ. ರಾತ್ರಿ ಹೊತ್ತಂತೂ ಸಮ್ಮರ್ ಅಲ್ವಾ ಸರ್, ರಾತ್ರಿ ಹೊತ್ತಂತೂ ಇಲ್ಲಿ ಪೇಷಂಟು ಇರಕ್ಕಾಗಲ್ಲ, ಪೇಷಂಟ್ ಜೊತೆ ಬಂದಿರೋ ಪೇರೆಂಟ್ಸು ಇರೋದಕ್ಕಾಗಲ್ಲ ಸರ್. ದಯವಿಟ್ಟು ಇದನ್ನ ಸರ್ಕಾರದವರು ಗಮನಕ್ಕೆ ತರ್ತಾ ಇದ್ದೀನಿ. ಎಸ್ಎನ್ಆರ್ ಅಂತ ಏನಿದೆಯೋ ಬಡವರ ಆಸ್ಪತ್ರೆನ ಹಾಸ್ಪಿಟಲ್ನ ಸರಿಪಡಿಸಬೇಕು ಅಂತ ಮನವಿ. ಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಅವ್ಯವಸ್ಥೆಯ ಕುರಿತು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ್ದ ಕೆಲವೇ ನಿಮಿಷಗಳಲ್ಲಿ ಓಡೋಡಿ ಬಂದಿದ್ದ ಆಸ್ಪತ್ರೆಯ ಆರ್ಎಂಒ ಸೂರಜ್ ಮತ್ತೊಂದು ಐಸಿಯು ವಾರ್ಡ್ಗೆ ಕೂಡಲೇ ರೋಗಿಗಳನ್ನ ಶಿಫ್ಟ್ ಮಾಡಿಸಿದ್ರು. ಅಲ್ಲದೆ ಐಸಿಯು ವಾರ್ಡ್ನಲ್ಲಿದ್ದ ಇಬ್ಬರು ರೋಗಿಗಳು ಸಾವನ್ನಪ್ಪಿರುವುದು ಎಸಿ ಸಮಸ್ಯೆಯಿಂದ ಅಲ್ಲ, ಬದಲಾಗಿ ಅವರ ಆರೋಗ್ಯ ಸಮಸ್ಯೆಯಿಂದ ಎಂದು ಆರ್ಎಂಒ ಸಮಜಾಯಿಷಿ ನೀಡಿದ್ರು. ಅವರು ಉಸಿರಾಗ ಆಡಕ್ಕಾಗ್ತಾ ಇಲ್ಲ ಅಂತ ಪಾಪ ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾವ್ದೋ ಕಾಟನ್ ಅರ್ತ್ಕೊಂಡು ಅವರು ಗಾಳಿ ಬೀಸ್ಕೊಂಡಿದ್ದಾರೆ. ಅವ್ರ ಸ್ವಂತ ಫ್ಯಾನ್ಗಳ ತಗೊಂಡ್ಬಂದು ಇಲ್ಲಿ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ತುಮಕೆಯಿಂದ ತುಂಬಾ ಒಂದು ಎಸಿ ವರ್ಕ್ ಆಗ್ತಾ ಇಲ್ಲ ಸರ್. ಇದರಲ್ಲಿ 4 ಎಸಿ ಇದೆ, ಯಾವ್ದು ಒಂದು ವರ್ಕ್ ಆಗ್ತಾ ಇಲ್ಲ. ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ, ಅಲ್ಲೂ ವರ್ಕ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಜಾಸ್ತಿನೇ ಹಿಂಸೆ ಆಗ್ತಾ ಇದೆ ಎಸ್ಎನ್ಆರ್ ಹಾಸ್ಪಿಟಲ್ ಅಲ್ಲಿ. ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಇದು ಮಾಡಿಸಿ ಅಂತ ನಾನು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ 4-5 ಐಸಿಯು ವಾರ್ಡ್ಗಳಿವೆ. ಆ ಪೈಕಿ A14 ವಾರ್ಡ್ನಲ್ಲಿ 15 ಹಾಸಿಗೆಗಳ ಸಾಮರ್ಥ್ಯ ಇದೆ. ಈ ವಾರ್ಡ್ನಲ್ಲಿ 7 ಜನ ರೋಗಿಗಳು ದಾಖಲಾಗಿದ್ರು. ಕಳೆದೊಂದು ವಾರದ ಹಿಂದೆ ಎಸಿ ಕೆಟ್ಟು ಹೋಗಿರುವ ಹಿನ್ನೆಲೆಯಲ್ಲಿ ಇದ್ದ ಇಬ್ಬರು ರೋಗಿಗಳನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಿದ್ದಾರೆ. ಸದ್ಯ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರಿಂದ ರೋಗಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.